ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರುವಂತಹ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಈಗ ಸರ್ಕಾರ ರಚನೆ ಯತ್ನಕ್ಕೆ ಇದೀಗ ಡಿಎಂಕೆ ನಾಯಕ ಎಂಕೆ ಸ್ಟಾಲಿನ್ ನೇರ ಸವಾಲನ್ನ ಹಾಕಿದಂತಾಗಿದೆ. ಸರ್ಕಾರ ರಚಿಸಲಿ, 6 ತಿಂಗಳು ಯಾವುದೇ ಅಡೆತಡೆ ಇಲ್ಲದೆ ಆಡಳಿತವನ್ನ ನಡೆಸಲಿ ನೋಡೋಣ ಎಂಬ ಸ್ಟಾಲಿನ್ ಹೇಳಿಕೆ ಸದ್ಯ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಸರ್ಕಾರ ರಚಿಸೋಕೆ ಅಗತ್ಯವಾದಂತಹ ಮ್ಯಾಜಿಕ್ ನಂಬರ್ 118. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಆದ್ರೆ ಟಿವಿಕೆ ಬಳಿ ಈಗ ಸದ್ಯ 113 ಸ್ಥಾನಗಳಷ್ಟೇ ಇವೆ. ಹೀಗಾಗಿ ಇನ್ನು 6 ಶಾಸಕರ ಬೆಂಬಲದ ಅಗತ್ಯ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಪಕ್ಷದ ನಾಯಕ ವಿಜಯ್ ಎಡಪಕ್ಷಗಳ ಬೆಂಬಲವನ್ನ ಕೋರಿದ್ದು ರಾಜ್ಯಪಾಲರನ್ನ ಭೇಟಿಯಾಗಿ ಈಗ ಸರ್ಕಾರ ರಚನೆಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಬಹುಮತ ಸಾಬೀತುಪಡಿಸಿದ ನಂತರನೇ ಅಷ್ಟೇ ಸರ್ಕಾರ ರಚನೆಗೆ ಅವಕಾಶ ಎನ್ನುವ ಸಂದೇಶ ಈಗ ರಾಜ್ಯಪಾಲರ ಕಚೇರಿಯಿಂದ ಸ್ಪಷ್ಟವಾಗಿದೆ. ಇದರ ನಡುವೆ ಈಗ ವಿಜಯ್ ಅವರಿಗೆ ನೀಡಲಾಗಿದ್ದಂತಹ ಉನ್ನತ ಮಟ್ಟದ ಭದ್ರತೆ ಹಾಗೂ ಮುಖ್ಯಮಂತ್ರಿಗಳ ಬೆಂಗಾವಲು ಹಿಂಪಡೆಯಲಾಗಿದೆ ಎಂಬ ಮಾಹಿತಿ ಮತ್ತಷ್ಟು ರಾಜಕೀಯ ಕುತೂಹಲವನ್ನ ಹೆಚ್ಚಿಸಿದೆ. ಟಿವಿಗೆ ಸರ್ಕಾರವನ್ನ ರಚಿಸಲಿ, ನಾವು ಯಾವುದೇ ಅಡೆತಡೆ ಮಾಡುವುದಿಲ್ಲ, 6 ತಿಂಗಳು ಆಡಳಿತವನ್ನ ನಡೆಸಿ ತೋರಿಸ್ಲಿ ನೋಡೋಣ ಅಂತ ಸ್ಟಾಲಿನ್ ಡಿಎಂಕೆ ಮತ್ತೊಂದು ಚುನಾವಣೆಯನ್ನಾಗ್ಲಿ ಅಥವಾ ಸಾಂವಿಧಾನಿಕ ಬಿಕ್ಕಟ್ಟನ್ನಾಗ್ಲಿ ಬಯಸೋದಿಲ್ಲ ಎಂದಿದ್ದಾರೆ. ಹೊಸ ಸರ್ಕಾರ ಡಿಎಂಕೆ ಸರ್ಕಾರ ಜಾರಿಗೆ ತಂದಿದ್ದಂತಹ ಯೋಜನೆಗಳನ್ನ ಮುಂದುವರೆಸಬೇಕು ಅಂತ ಈಗ ಸ್ಟಾಲಿನ್ ಅವರು ಒತ್ತಾಯಿಸಿದ್ದಾರೆ. ಶಾಲಾ ಮಕ್ಕಳ ಉಚಿತ ಉಪಹಾರ ಯೋಜನೆ, ಮಹಿಳಾ ಭತ್ಯೆ ಯೋಜನೆ ಸೇರಿದಂತೆ ಈಗ ಜನಪರ ಯೋಜನೆಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ.